ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಕ್ರೋಶ ಬೇಬಿ ಕುಚ್ಚು ಯಾವ ಥರ ಹಾಕೋದಂತ ತೋರಿಸ್ತೀನಿ. ನಾನು ಅದಕ್ಕೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಥರ ಸೈಜ್ ಬೀಡ್ಸ್ ಬೇಕಂದರೆ ಆ ಥರ ಸೈಜ್ ತೊಗೊಳ್ಳಿ. ತುಂಬ ಸಿಂಪಲಾಗಿ ಈಸಿಯಾಗಿ 1.5 ಅವರೆಲ್ಲ ಆಗಿಬಿಡ್ಬೋದು ಫ್ರೆಂಡ್ಸ್. ನೋಡಿ, ನಾನು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಯಾರಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬೀಡ್ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ಸ್ ಕಂಟಿನ್ಯೂ ಮಾಡಿ. ಬಿಗಿನರ್ಸ್ ತುಂಬ ಈಸಿಯಾಗಿ ಕಲ್ತ್ಕೋಬೋದು. ಇದೇ ಥರ ತುಂಬ ಡಿಸೈನ್ಸ್ ಇದ್ದಾವೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಎಲ್ಲ ಡಿಸೈನ್ಸು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾವುದಾದ್ರೂ ಹೊಸ ಡಿಸೈನ್ಸ್ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಯಾವ ಡಿಸೈನ್ ಬೇಕು ಅಂತ ನಾನು ಕಳಿಸ್ಕೊಟ್ರೆ ನಾನು ನಿಮಗೆ ಆ ಡಿಸೈನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿದೆ, ಬಿಗಿನರ್ಸ್ ಆರಾಮಾಗಿ ಕಲ್ತ್ಕೋಬೋದು. ಬೇಸಿಕ್ ಲೈನ್ ಕಲ್ತ್ಕೊಂಡ್ಬಿಟ್ರೆ ಇಂಥವು ತುಂಬ ಡಿಸೈನ್ಸ್ ಇದ್ದಾವೆ. ಇಂಥದ್ರಲ್ಲೇ ಆರಾಮಾಗಿ ದುಡ್ಡು ಮಾಡ್ಬೋದು. ನೋಡಿ, ಈ ಥರ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಸೀರೆಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದೆ. ಮತ್ತು ಇವಾಗ 5 ಚೈನ್ಸ್ ಹಾಕೋಬೇಕು. ನೋಡಿ, ಈ ಥರ ಬರುತ್ತೆ. ಇವಾಗ ಮತ್ತೆ 5 ಚೈನ್ಸು. 1 2 3. ಒಂದು ನಿಮಿಷ. ನೋಡಿ, ದಾರ ನೀಟಾಗಿ ಟೈಟಾಗಿ ಇಟ್ಕೊಳ್ಳಿ. ದಾರ ತುಂಬ ಲೂಸಾಗಿಟ್ಟು ನಿಮಗೂ ಹಾಕೋಕ್ಕಾಗಲ್ಲ. 4 5 ಚೈನ್ಸ್ ಆಯಿತು. ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ತುಂಬ ದೂರ ಎಳ್ಕೊಂಡು ಲಾಕ್ ಮಾಡಬೇಡಿ. ಸೀರೆ ಎಲ್ಲ ಡಿಸೈನೇ ಹಾಳಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸ್ವಲ್ಪ ಒಳಗಡೆ ಆದರೂ ಪರವಾಗಿಲ್ಲ, ಟೈಟಾಗಿ ಮಾತ್ರ ಎಳಿಬೇಡಿ. ಟೈಟಾಗಿ ಎಳೆದ್ರೆ ಸೀರೆ ಎಲ್ಲ ಡಿಸೈನ್ ಎಲ್ಲ ಹೋಗುತ್ತೆ. ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ, ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರ್ತಲ್ಲಿ ನೋಡ್ಕೊಂಡು ಲಾಕ್ ಮಾಡಿ. ಬೀಡ್ ಲಾಕ್ ಮಾಡುವಾಗೂ ಅಷ್ಟೇ ತುಂಬ ಟೈಟಾಗಿ ಎಳ್ಕೊಂಡು ಲಾಕ್ ಮಾಡಬೇಡಿ, ಲೂಸಾಗೆ ಲಾಕ್ ಮಾಡಿ. ಬಿಗಿನರ್ಸ್ ತುಂಬ ಅಂದರೆ ತುಂಬ ಈಸಿಯಾಗಿ ಕಲ್ತ್ಕೋಬೋದು. ನಾನು ಮುಂದಿನ ಕ್ಲಾಸಲ್ಲೆಲ್ಲನೂ ಹೇಳಿದ್ದೀನಿ ಯಾವ ಥರ ಬೇಸಿಕ್ ಲೈನ್ ಹಾಕಬೇಕು, ಯಾವ ಥರ ಸೀರೆಗೆ ಲಾಕ್ ಮಾಡಬೇಕು ಅಂತ. ಇನ್ನೂ ಯಾರಿಗಾದ್ರೂ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋ ಚೆಕ್ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಇನ್ನೂ ಡಿಸೈನ್ಸ್ ಬೇಕು ಅಂದರೆ ಕೇಳಿ, ಆರಾಮಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ಥರ ಫೋನಲ್ಲಿ ನೋಡೇ ಕಲ್ತಿದ್ದು. ತುಂಬ ಈಸಿಯಾಗಿ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಆರಾಮಾಗಿ ಕಲಿಬೋದು. ನೋಡಿ, ಇದೇ ಥರ 5 ಚೈನ್ಸ್ ಆಯಿತು. ಇವಾಗ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಸೀರೆಗೊಂದು ಲಾಕ್ ಮಾಡಿ. ಸೀರೆಗೆ ಲಾಕ್ ಮಾಡಿ ಆರಾಮಾಗಿ 5 ಚೈನ್ಸು ಒಂದು ಬೀಡು, 5 ಚೈನ್ಸು ಒಂದು ಬೀಡು. ಇದೇ ಥರ ತುಂಬ ಥರ ಬೀಡ್ಸ್ ಎಲ್ಲ ಬರುತ್ತೆ. ನೀವು ಬೇಕಂದರೆ ಬೀಡ್ಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಡಿಸೈನ್ಸು ಹಾಕ್ಕೋಬೋದು. ಬೇಸಿಕ್ ಲೈನ್ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳಿದ್ದೀನಿ ಫಸ್ಟ್ ವೀಡಿಯೋದಲ್ಲೇ ಯಾವ ಥರ ಆಗಬೇಕು ಅಂತ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆ ವೀಡಿಯೋದಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ನನಗೆ ನೀವು ಬೇಕಾಗಿರೋದು ಕಲ್ತ್ಕೊಂಡು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫು ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು ನೋಡಿಕೊಂಡು ಆರಾಮಾಗಿ ಹಾಕ್ಕೋಬೋದು. ಇಂಥ ಸಿಂಪಲ್ ಡಿಸೈನ್ಸ್ ಎಲ್ಲನೂ ನೋಡಿ ಈ ಥರ ಬರುತ್ತೆ. ನೋಡಿ, ಎಷ್ಟು ಸಿಂಪಲಾಗಿ ಬಂದಿದೆ. ಎಂಥ ಬಿಗಿನರ್ಸ್ ಆದರೂ ಸ್ಟಾರ್ಟಿಂಗಲ್ಲೇ ನೀವು ಈ ಥರ ಡಿಸೈನ್ಸ್ ಎಲ್ಲ ಹಾಕ್ಕೋಬೋದು. ನೋಡಿ, ಈ ಥರ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಬೀಡ್ ಲಾಕ್ ಆಯಿತು. ಇವಾಗ ಮತ್ತೆ 5 ಚೈನ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಮೋಟಿವೇಶನ್ ಆಗುತ್ತೆ ಮಾಡಬೇಕು ಅಂತ. ನಮಗೂ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಇರುತ್ತೆ. ತುಂಬ ಈಸಿಯಾಗಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನೆಲ್ಲ ತಿಳಿಸ್ಕೊಡ್ತೀನಿ. ನಾನೇನಾದರೂ ಹೇಳೋದು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ಮತ್ತೆ ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ತರಹ ಕುಚ್ಚು ಬೇಕಾದರೂ ನನಗೆ ಕಳಿಸ್ಕೊಟ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಥರ ತುಂಬ ಸಿಂಪಲ್ಲಾಗಿರುತ್ತೆ. ಆರಾಮಾಗಿ ಕಲ್ತ್ಕೋಬೋದು.
ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಹಾಕೋಬೋದು ಫ್ರೆಂಡ್ಸ್. ನಾನು ಹೇಳಿದ್ದೇನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಇನ್ನೂ ಸ್ವಲ್ಪ ನೀಟಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. 5 ಚೈನ್ಸ್ ಆಯ್ತು. ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು ಇವಾಗ ಒಂದು ಬೀಡ್ ತಗೊತೀನಿ ನೋಡಿ, ಈ ಥರ ನೋಡಿ. ಒಂದು ನಿಮಿಷ ನೋಡಿ, ಈ ಥರ ದಾರ ಮೇಲೆ ಎಳ್ಕೊಂಡು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಫೈನಲಾಗಿ ಡಿಸೈನ್ ಈ ಥರ ಬರುತ್ತೆ ನೋಡಿ. ತುಂಬ ಸಿಂಪಲ್ಲಾಗಿರುತ್ತೆ. ನಿಮಗೆ ಗ್ರ್ಯಾಂಡಾಗಿ ಬೇಡ ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ಲುಕ್ ಆಗುತ್ತೆ ಇದು ನೋಡಿ. ಈ ಥರ ಬರುತ್ತೆ ಫ್ರೆಂಡ್ಸ್ ಫೈನಲ್ಲಾಗಿ ಡಿಸೈನು. ನಾನು ಮತ್ತೆ ಕುಚ್ಚು ಹೇಗೆ ಹಾಕೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಆಗಬೇಕು ಅಂತ ನೋಡಿ. ಈ ಥರ ತುಂಬ ಸಿಂಪಲ್ಲಾಗಿ ನಿಮಗೆ ಹಾಕೋಬೋದು. ನಿಮ್ಗೆ ತುಂಬ ಓವರ್ ಡಿಸೈನ್ಸ್ ಎಲ್ಲ ಕ್ರೋಶ ಎಲ್ಲ ಬೇಡ ಅಂದರೆ ಈ ಥರ ಸಿಂಪಲ್ ಕ್ರೋಶಲ್ಲೇ ಬೀಡ್ಸ್ ಹಾಕ್ಕೊಂಡು ಬೇಬಿ ಕುಚ್ಚು ಕಟ್ಕೋಬೋದು. ನಾವಾಗ ನಿಮ್ಗೆ ಕುಚ್ಚು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ನಾನು ಗೋಲ್ಡು ಪಿಂಕು ತಗೊಂಡಿದ್ದೀನಿ ನೋಡಿ. ಈ ಥರ ಗೋಲ್ಡ್ ಕಲರ್ 2 ಕುಚ್ಚು, ಪಿಂಕ್ ಕಲರು 3 ಕುಚ್ಚು ಹಾಕಿದ್ದೀನಿ. ಅವ್ರು ಇದೇ ಥರ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಅವ್ರಿಗೆ ಅದೇ ಥರ ಹಾಕ್ಕೊಡ್ತಾಯಿದ್ದೀನಿ. ಕುಚ್ಚು ಹಾಕೋದು ಗೊತ್ತಿಲ್ಲ ಅಂದರೆ ನಾನು ಅದೊಂದು ವೀಡಿಯೋ ಮಾಡ್ತೀನಿ. ನಾನು 120 ದಾರ ತಗೊಂಡಿದ್ದೀನಿ. ಈ ಥರ ಬರುತ್ತೆ ನೋಡಿ. ಇನ್ನೊಂದು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಹಾಕ್ಕೊಳ್ಳಿ. ಅವ್ರು ಚಿಕ್ಕದಾಗಿ ಬೇಕು ಅಂತ ಕೇಳಿದರೆ ಕಸ್ಟಮರ್ಸ್ ನನಗೆ, ಅದಕ್ಕೆ ನಾನು ಅವ್ರಿಗೆ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಇನ್ನೂ ಉದ್ದ ಹಾಕ್ಕೊಳ್ಳಿ. ತುಂಬ ಉದ್ದ ಹಾಕೋಕ್ಕೆ ಹೋಗಬೇಡಿ. ತುಂಬ ಉದ್ದ ಹಾಕಿದ್ರೆ ಅದು ಥ್ರೆಡ್ಡೆಲ್ಲ ಬೆಂಡ್ ಆಗಿಬಿಡುತ್ತೆ, ಕುಚ್ಚೆಲ್ಲ ಹಾಳಾಗುತ್ತೆ. ಈ ಥರ ನೋಡಿ. 2 ಗೋಲ್ಡ್ ಕಲರ್ ಕುಚ್ಚು, 3 ಬೇಬಿ ಪಿಂಕ್ ಕಲರ್ ಕುಚ್ಚು ಹಾಕ್ತಾಯಿದ್ದೀನಿ. ನಿಮ್ಗೆ ಸಿಂಪಲ್ಲಾಗಿ ಬೇಬಿ ಕುಚ್ಚೆಲ್ಲ ತುಂಬ ಸಿಂಪಲ್ ಆಯಿತು ಅಂದರೆ ಈ ಥರ ಒಂದೊಂದು ಬೀಡ್ ಸೆಂಟ್ರಲ್ಲಿ ಹಾಕಿಸ್ಕೋಬೋದು. ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಗೆ ಏನು ಬೇಕಂದರೆ ನಾನು ಹೇಳ್ಕೊಡ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ. ಈ ಥರ ಕುಚ್ಚು ಹಾಕ್ಕೊಳ್ಳಿ. ನಾನು ಇವಾಗ ಫೈನಲಾಗಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಈ ಥರ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.